ಆಕ್ಚುಲಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಈ ಕಾನ್ಸ್ಟೆನ್ಸಿಯಿಂದ ಆ ಕಾನ್ಸ್ಟೆನ್ಸಿಗೆ ಹೋಗ್ಲಿಕ್ಕೆ ಕಾರಣನ ಬಿಜೆಪಿ ಅವರು ಅವ್ರ ಕಾರ್ಯಕರ್ತರೇ ಅವ್ರನ್ನ ಕಳಿಸಿತ್ತು, ಅವ್ರನ್ನ ಕಳಿಸಿಲ್ಲ. ಆಮೇಲೆ ನಮ್ಮ ಪಕ್ಷಕ್ಕೆ ನಾವು ಯಾವತ್ತೂ ಅವ್ರನ್ನ ಕರೀಲಿಲ್ಲ, ಅವರಾಗೇ ನಮ್ಮ ಪಕ್ಷಕ್ಕೆ ಬಂದರು, ಅವರಾಗೇ ಹೋದ್ರು. ಇದು ಸತ್ಯವಾದದ್ದು. ಆದ್ರೆ ನಮ್ಮ ಪಕ್ಷದಲ್ಲಿ ಇರುವವರೆಗೂ ನಾವು ಅವ್ರನ್ನ ಗೌರವಾನ್ವಿತ ಸ್ಥಾನದಲ್ಲಿ ನೋಡಿದ್ದೇವೆ. ಯಾವತ್ತು ಅವ್ರ ಪಕ್ಷದ ಹಾಗೆ ಅವ್ರ ಮೂಲೆ ಗುಂಪನ್ನ ನಾವು ಮಾಡಿರ್ಲಿಲ್ಲ. ಇದು ನಮ್ಮ ಪಕ್ಷದ ಸಿದ್ಧಾಂತ, ಅವ್ರ ಪಕ್ಷದ ಹಾಗೆ. ಲಿಂಗರಾಜ್ ಪಾಟೀಲ್ ಅವರೇ, ಇವತ್ತು ವಿನಯ್ ಕುಲಕರ್ಣಿ ಒಂದು ಮಾತನ್ನು ಹೇಳಿದರು. ಲಿಂಗಾಯತರು ಏನಾದರೂ ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅವರು ಮೂರ್ಖರು ಅಂತ ಹೇಳಿದರು. ಅಂದ್ರೆ ಈ ಹೇಳಿಕೆ ಯಾವ ಕಾರಣಕ್ಕಾಗಿ ಬಂತು? ಇಲ್ಲಿ ನಾನೊಂದು ಮಾತನ್ನು ಹೇಳ್ತೀನಿ. ಈ ಹುಬ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಒಂದು ಮಹತ್ವ ಏನಪ್ಪಾ ಅಂತಂದ್ರೆ, ಈ ಕ್ಷೇತ್ರದಲ್ಲಿ ಲಿಂಗಾಯತರು ಜಾಸ್ತಿ ಇದ್ದಿರಬಹುದು, ಆದರೆ ವಿಜಯ ಸಂಕೇಶ್ವರ ಹೊರತುಪಡಿಸಿ ಬೇರೆ ಯಾವ ಲಿಂಗಾಯತರು ಕೂಡ ಇಲ್ಲಿ ಗೆದ್ದು ಬರಲಿಲ್ಲ. ವಿಜಯ ಸಂಕೇಶ್ವರ ಮಾತ್ರ ಗೆದ್ದು ಬಂದಿದ್ದು. ಹಾಗಾಗಿ ಇಲ್ಲಿಯ ಜನ ಯಾವತ್ತೂ ಕೂಡ ಜಾತಿ ನೋಡಲಿಲ್ಲ. ಆದರೆ ಇವತ್ತು ವಿನಯ್ ಕುಲಕರ್ಣಿ ಅವರ ಹೇಳಿಕೆ ಇದು ಯಾವ ಕಾರಣಕ್ಕೆ? ಈ ನೇಹಾ ವಿಚಾರದಲ್ಲೇ ಅಲ್ಲೇನಾದರೂ ಜಾತಿ ರಾಜಕಾರಣ ನಡೀತಿದೆಯಾ? ನೋಡಿ, ಇಲ್ಲಿ ಜಾತಿ ರಾಜಕಾರಣ ಇಲ್ಲ ಈ ಭಾಗದಲ್ಲಿ. ಅದರಲ್ಲೂ ವಿಶೇಷವಾಗಿ ಪ್ರಹ್ಲಾದ್ ಜೋಶಿ ಜಾತ್ಯತೀತವಾದಂಥ ವ್ಯಕ್ತಿ. ತಿಳಿತಾ, ಇದು ವಿಜಯ್ ಸಂಕೇಶ್ವರ್ ಲಿಂಗಾಯತ್ ಇರ್ಬೋದು, ಪ್ರಹ್ಲಾದ್ ಜೋಶಿ ಬ್ರಾಹ್ಮಣ ಇರ್ಬೋದು, ಇಲ್ಲಿ ಪ್ರಶ್ನೆನೇ ಇಲ್ಲ. ಇಲ್ಲಿ ಇದು ಭಾರತೀಯ ಜನತಾ ಪಕ್ಷದ ಗಂಡು ಮೆಟ್ಟಿನ ಸ್ಥಳ ಮತ್ತು ನಾವು ಹಲವಾರು ವರ್ಷಗಳಿಂದ ಅಭಿವೃದ್ಧಿ ಮಾಡ್ತಾ ಬಂದಿದ್ವಿ. ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಸರ್ಕಾರ ಇದ್ದಾಗ, ವಿಜಯ್ ಸಂಕೇಶ್ವರ್ ಇಲ್ಲಿ ಸಂಸದರಿದ್ದಾಗ ಅವರು ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡಿದರು. ಅದನ್ನು ನೋಡೇ ಇವತ್ತು ಪ್ರಹ್ಲಾದ್ ಜೋಶಿಗೆ ಜನ ಮತ ಹಾಕ್ತಾ ಇದ್ದಾರೆ. ಮತ್ತು ಪ್ರತಿ ಸಲ ಮತಗಳ ಅಂತರ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈಗ ನೀವು ಹೇಳಿದ್ರು 7,05,000, ಕನಿಷ್ಠ ನಮ್ಮೆಲ್ಲ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ 3-4 ಲಕ್ಷ ಹೇಳ್ತಾ ಇದ್ರಲ್ಲ, ಕನಿಷ್ಠ 3 ಲಕ್ಷಗಳ ಮತಗಳ ಅಂತರದಿಂದ ಆಯ್ಕೆ ಆಗೋರಿದ್ದಾರೆ. ಇದು ನಿಶ್ಚಿತ. ಇಲ್ಲಿ ಅಭಿವೃದ್ಧಿ ಪರವಾದಂತ, ಇಲ್ಲಿ ಇದು ದೇಶದ ಚುನಾವಣೆ, ಅಭಿವೃದ್ಧಿ ಪರ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬಿಜೆಪಿ ಇಲ್ಲಿ ಯಾವ ನೇಹ ದಯವಿಟ್ಟು ತರ್ಲಿಕ್ಕೆ ಹೋಗ್ಬೇಡ್ರಿ. ಬಿಜೆಪಿಗೆ ಮೋದಿಯವರ ಕಾರಣಕ್ಕಾಗಿ ಓಟ್ ಬರುತ್ತೆ, ಬಿಜೆಪಿಗೆ ರಾಮನ ಕಾರಣಕ್ಕಾಗಿ ಓಟ್ ಬರುತ್ತೆ, ಬಿಜೆಪಿಗೆ ಹಿಂದುತ್ವದ ಕಾರಣಕ್ಕಾಗಿ ಓಟ್ ಬರುತ್ತೆ. ಆದ್ರೆ ನನ್ನ ವೈಯಕ್ತಿಕ ಇವರೇ ಇಂದಿರಾ ಗಾಂಧಿ ಹೆಸರಲ್ಲಿ ಓಟ್ ನಮ್ಮ ನಾಯಕರವರು ಇಲ್ಲ ಅಂತ ಹೇಳ್ತಾ ಇಲ್ಲ. ಇವ್ರು ಯಾರು ಲೀಡರ್ ಇದ್ದಾರೆ? ರಾಹುಲ್ ಗಾಂಧಿ ಹೆಸರು ತಗೊಂಡು ಓಟ್ ಮಾಡ್ತಾ ಇಲ್ಲ ಪಾಟೀಲ್. ರಾಹುಲ್ ಗಾಂಧಿ ಹೆಸರು ಕೇಳಿ ಇವ್ರು ಓಟ್ ಯಾರು ಅವ್ರಿಗೆ ಓಟ್ ಕೊಡ್ಲಿಕ್ಕೆ ಮೋದಿ ವಿಶ್ವ ನಾಯಕ ಪಾಟೀಲ್ರೆ. ಓಕೆ, ಅದು ಅಲ್ಲ ನೋಡಿ, ಇವರು ಒಂದು ನಿಮಿಷ ಬಂದೆ. ರಾಮ ಮಂದಿರ ನಿಮ್ಮ ಮ್ಯಾನಿಫೆಸ್ಟೋದಲ್ಲಿದೆ, ನಿಮ್ಮ ಹಕ್ಕು ಕೇಳೋದು. ನಾನು ಕೇಳ್ತಿರೋ ವೈಯಕ್ತಿಕ ಪ್ರಶ್ನೆ ಏನು ಗೊತ್ತಾ? ನಾನೊಂದು 20 ವರ್ಷದ ಹಿಂದೆ ಇಲ್ಲಿ ಬಂದಿದ್ದೆ. ಆ ಚೆನ್ನಮ್ಮ ಸರ್ಕಲ್ ನೀವು ಅಭಿವೃದ್ಧಿ ಅಂತ ಹೇಳ್ತೀರಿ ಸರ್. ಆ ಚೆನ್ನಮ್ಮ ಸರ್ಕಲ್ ಅದರ ಮುಂದಿರುವಂತ ಒಂದು ಏನೋ ಅದಕ್ಕೇನೋ ಕಟ್ಟಿದ್ದಾರೆ. ಈಗಲೂ ರಿಕ್ಷಾ ಹೊಡ್ಕೊಂಡು ಅದು ಆ ಕಡೆ ಬಿದ್ದು ಈ ಕಡೆ ಬಿದ್ದು ನಿಮಗೊಂದು ಆ ಚೆನ್ನಮ್ಮ ಸರ್ಕಲ್ ಚೆನ್ನಾಗಿ ಮಾಡಕ್ಕಾಗಿಲ್ಲ. ಯಾವ ಕಾರಣಕ್ಕಾಗಿ? ಈಗ ಹೋಗಿ ನೋಡ್ರಿ, ಅಲ್ಲಿ ಫ್ಲೈಓವರ್ ನಡೀತಾ ಇದೆ, ಪ್ಲಸ್ ಟ್ರಾಫಿಕ್ ಗೊಂದಲ ಇರೋದ್ರಿಂದ ಇಡೀ ಹುಬ್ಬಳ್ಳಿ ಹೊರಭಾಗದಲ್ಲಿ ಹೋಗಿ ನೋಡಿ, ಬೈಪಾಸ್ ರಿಂಗ್ ರಸ್ತೆಗಳು ಮುಂದೆ 50-60 ವರ್ಷ ಯಾವುದು ಗಮನ ಹರಿಸಲಿಲ್ಲ. ಕಾಂಗ್ರೆಸ್ ಅವರು ಇನ್ಫ್ರಾಸ್ಟ್ರಕ್ಚರ್ ಮಾಡ್ಲಿಕ್ಕೆ ಎಂದೂ ಗಮನ ಹರಿಸಲಿಲ್ಲ. ಆದ್ರೆ ಭಾರತೀಯ ಜನತಾ ಪಕ್ಷ ರಿಂಗ್ ರೋಡ್ ನೋಡೋಗಿ ಬರೀ, ಬೈಪಾಸ್ ನೋಡ್ರಿ, ಈಗ ಫ್ಲೈಓವರ್ಗಳು ಮಾಡ್ತಾ ಇದ್ದಾರೆ. ಒಟ್ಟು ವಿಮಾನ ನಿಲ್ದಾಣ, ರೈಲು ನಿಲ್ದಾಣ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಾ ಇದೀವಿ ನಾವು. ಫಾರ್ ಸೈನ್ಸ್ ಅಂಡ್ ಎನ್ವೈರನ್ಮೆಂಟ್, ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವೈರನ್ಮೆಂಟ್ ಇದು ಏನ್ ಮಾಡಿ ರಿಪೋರ್ಟ್ ಕೊಟ್ಟಿದೆ ಗೊತ್ತಾ? ಹುಬ್ಬಳ್ಳಿ ಬಗ್ಗೆ. ಹುಬ್ಬಳ್ಳಿ ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವೈರನ್ಮೆಂಟ್, ಇದು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಅದ್ರ ಒಂದು ಪ್ರೈವೇಟ್ ಏಜೆನ್ಸಿ ಎರಡು ಸೇರ್ಕೊಂಡು ಒಂದು ಸರ್ವೆ ಮಾಡ್ಯಾರ. ಈ ಸರ್ವೆಯಲ್ಲಿ ಹೇಳ್ತದೆ ದಕ್ಷಿಣ ಭಾರತದಲ್ಲಿ ಅತಿ ಪೊಲ್ಯೂಟೆಡ್ ಸಿಟಿಯಲ್ಲಿ 2ನೇ ಸ್ಥಾನ ಪಡೆದಿದ್ದು ಹುಬ್ಬಳ್ಳಿ ಅಂತೇಳಿ. ನಾಚಿಕೆ ಇವತ್ತು ಧೂಳು ಅಂತಂದ್ರೆ ಹುಬ್ಬಳ್ಳಿ ಅಂತೇಳಿ ಸೌತ್ ಆಗೈತಿ. ನಿಮ್ದೇ ಸರ್ಕಾರ ಐತಲ್ಲ, ಈ ರಿಪೋರ್ಟ್ ನಿಮ್ದೇ ಸರ್ಕಾರ ಐತಿ. ನಾವು ಯಾವ್ದು ಸುಳ್ಳು ಮಾತಾಡಂಗಿಲ್ಲ. ಪ್ರತಿಯೊಂದು ಅಭಿವೃದ್ಧಿ